ಹೆಲೋ ಎವ್ರಿವನ್, ವೆಲ್ಕಮ್ ಟು ಭುವಿ ಲೋಕ. ಇವತ್ತು ನಾವು ಇನ್ಫೋಸಿಸ್ ಕ್ಯಾಂಪಸ್ಗೆ ಬಂದಿದ್ದೀವಿ. ಈ ದಿನ ಇಲ್ಲಿ ಪೆಟಿಟ್ ಇನ್ಫೋಷಿಯನ್ ಡೇ ಇವೆಂಟ್ ಇದೆ, ಹಾಗಾಗಿ ನಾವಿಲ್ಲಿ ಬಂದಿದ್ದೀವಿ. ಈ ಇವೆಂಟ್ನ ಎವ್ರಿ ಇಯರ್ ಇಲ್ಲಿ ಆರ್ಗನೈಸ್ ಮಾಡ್ತಾರೆ. ಈ ಕಂಪ್ನಿನಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯೀಸ್ಗಳ ಮಕ್ಕಳಿಗೋಸ್ಕರ ಈ ಪೆಟಿಟ್ ಇನ್ಫೋಷಿಯನ್ ಡೇನ ಆರ್ಗನೈಸ್ ಮಾಡಿರ್ತಾರೆ. ಸೊ ಈ ದಿನ ನಾನು ಈ ಇವೆಂಟ್ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಸೊ ಸೆಕ್ಯೂರಿಟಿ ಚೆಕ್ನೆಲ್ಲ ಮುಗಿಸ್ಕೊಂಡು ಈಗ ಪಾರ್ಕಿಂಗ್ ಲಾಟ್ ಹತ್ರ ಬಂದಿದ್ದೀವಿ. ಪಾರ್ಕಿಂಗ್ ಲಾಟ್ ಹತ್ರ ಕಾರ್ನ ಪಾರ್ಕ್ ಮಾಡಿ ಇಲ್ಲಿಂದ ನಾವು ಕ್ಯಾಂಪಸ್ಗೆ ಎಂಟರ್ ಆಗ್ತಿದ್ದೀವಿ. ಈ ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮಕ್ಕಳಿಗೆ ಏಜ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. 15 ಇಯರ್ಸ್ ಆ್ಯಂಡ್ ಬಿಲೋ ಏಜ್ ಗ್ರೂಪ್ ಮಕ್ಕಳು ಮಾತ್ರ ಪೆಟಿಟ್ ಇನ್ಫೋಷಿಯನ್ ಡೇನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈ ಇವೆಂಟ್ಗೆ ಎಂಪ್ಲಾಯೀಸ್ ಅವರ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಮಕ್ಕಳನ್ನು ಕರ್ಕೊಂಡು ಬರಬಹುದು. ಈಗ ನಾವು ರಿಜಿಸ್ಟ್ರೇಷನ್ ಕೌಂಟರ್ ಹತ್ರ ಬಂದಿದ್ದೀವಿ. ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ಇಲ್ಲಿ ರಿಜಿಸ್ಟರ್ ಆದ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಗಿಫ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನಮ್ಮ ಗುಂಡ ಅಂತೂ ಎಂಟ್ರೆನ್ಸ್ನಲ್ಲೇ ಗಿಫ್ಟ್ ಕೊಟ್ಟಿದ್ದನ್ನು ನೋಡಿ ತುಂಬಾ ಖುಷಿ ಆಗ್ಬಿಟ್ಟ. ಆಲ್ರೆಡಿ ಚೆಕಿಂಗ್ ಸ್ಟಾರ್ಟ್ ಆಯಿತು. ಬ್ಯಾಗ್ ಹೇಗಿದೆ, ಬ್ಯಾಗಲ್ಲಿ ಏನೇನೆಲ್ಲ ಇದೆ, ಏನು ಗಿಫ್ಟ್ಸ್ ಇದೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಅವನಿಗೆ ತುಂಬಾ ಇತ್ತು. ಅಂತೂ ಇಂತೂ ಗುಂಡು ಫುಲ್ ಖುಷ್. ಈಗ ನಾವು ಇಲ್ಲಿಂದ ಈವೆಂಟ್ ನಡೆಯೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಈವೆಂಟ್ ನಡೆಯೋ ಪ್ಲೇಸ್ ಇಲ್ಲಿಂದ 2 to 3 ಕಿಲೋಮೀಟರ್ಸ್ ದೂರದಲ್ಲಿತ್ತು. ಹಾಗಾಗಿ ಇಲ್ಲಿಂದ ಬಸ್ನಲ್ಲಿ ನಾವು ಹೊರಟ್ವಿ. ಕ್ಯಾಂಪಸ್ ಆಲ್ಮೋಸ್ಟ್ 350 ಎಕರ್ಸ್ ಇರೋದ್ರಿಂದ ಇಲ್ಲಿ ಒಳಗಡೆ ಓಡಾಡೋದಕ್ಕೆ ಬಸ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಈ ದಿನ ಅಂತೂ ತುಂಬಾನೇ ಹೊರಗಡೆ ಬಿಸಿಲಿದೆ. ಈ ಈವೆಂಟಲ್ಲಿ ಹೇಗೆ ಇವನ್ನೆಲ್ಲ ಗೇಮ್ಸ್ನ ಆಟ ಆಡ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇತ್ತೀಚೆಗಂತೂ ಮೈಸೂರಿನಲ್ಲಿ ತುಂಬಾನೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗನೇ ಹೀಗಿದೆ, ಇನ್ನು ಸಮ್ಮರಲ್ಲಿ ಇನ್ನೆಷ್ಟು ಬಿಸಿಲಿರುತ್ತೋ ಅಂತ ಅನ್ನಿಸ್ತಿದೆ. ಕ್ಯಾಂಪಸ್ ಯಾವಾಗಲೂ ಆಲ್ಮೋಸ್ಟ್ ಗ್ರೀನಿಶ್ ಆಗೇ ಇರುತ್ತೆ. ಇಲ್ಲೇ ನಮಗೆ ಇಷ್ಟೊಂದು ಬಿಸಿಲು ಕಾಣಿಸ್ತಿದೆ, ಇನ್ನು ಹೊರಗಡೆ ಫೀಲ್ಡಲ್ಲೆಲ್ಲ ಎಷ್ಟು ಬಿಸಿಲಿರ್ಬೋದು. ಈ ಸಮ್ಮರ್ ಬಂದ್ರಂತೂ ಹೊರಗಡೆ ಕಾಲೇ ಇಡಬಾರ್ದು ಅಂತ ಅನ್ನಿಸ್ಬಿಡುತ್ತೆ. ಅಷ್ಟೊಂದು ಬಿಸಿಲು, ಶೆಕೆ, ಅಪ್ಪ. ಅಂತೂ ಇಂತೂ ಈವೆಂಟ್ ನಡೆಯೋ ಪ್ಲೇಸ್ಗೆ ಬಂದ್ವಿ. ಈವೆಂಟ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ.